ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಇದೀಗ ಭಾಗವತ ದಶಮಸ್ಕಂಧ ವಿಷಯ ಪ್ರಾರಂಭಗೊಳ್ಳುತ್ತಾ ಇದೆ. ದಶಮಸ್ಕಂಧ ವಿಷಯಕ್ಕೆ ಭಾಗವತ ಸಂಪ್ರಮೋದ ಅನ್ನುವ ಹೆಸರನ್ನು ನೀಡಲಾಗಿದೆ. ದಶಮಸ್ಕಂಧ ಇಡೀ ಭಾಗವತದ ಸುಮಾರು 1/3 ಭಾಗದಷ್ಟು ಸಾಕಷ್ಟು ವಿಶದವಾಗಿ 103 ಅಧ್ಯಾಯಗಳಲ್ಲಿ ವಿವರಣೆಗೊಂಡಿದೆ. ಅದನ್ನು ವ್ಯಾಸರೇ ಪೂರ್ವಾರ್ಧ ಉತ್ತರಾರ್ಧ ಎಂಬುದಾಗಿ 2 ಭಾಗಗಳನ್ನು ಮಾಡಿದ್ದಾರೆ. ನಾವೀಗ ಪೂರ್ವಾರ್ಧದ ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಯಥಾ ಪ್ರಕಾರ ಕಂಠಪಾಠಕ್ಕಾಗಿ 3 ಶ್ಲೋಕಗಳು ನಿಗದಿ ಪಡಿಸಿರ್ತಕ್ಕಂಥದ್ದು ಉಂಟು. ಅದನ್ನು ಪುಸ್ತಕದಲ್ಲಿ ಈಗಾಗಲೇ ಕೊಟ್ಟಾಗಿದೆ. ವಿಷಯಗಳ ಮುಕ್ತಾಯದಲ್ಲಿ ಅಡಿಟಿಪ್ಪಣಿಗಳಿವೆ, 1ನೇ ಸೂಚನೆ. ಅಡಿಟಿಪ್ಪಣಿ ಸಂಖ್ಯೆಗಳು ಶ್ಲೋಕದ ಪೂರ್ಣಪಾಠವನ್ನು ತಿಳಿಸುತ್ತವೆ, ಇದು 2ನೆಯ ಸೂಚನೆ. ಈ ದಶಮಸ್ಕಂಧ ಪೂರ್ವಾರ್ಧದ ಪರೀಕ್ಷೆಗಾಗಿ 3 ಶ್ಲೋಕಗಳು ಕಂಠಪಾಠಕ್ಕಾಗಿ ಅದನ್ನು ಆಯ್ಕೆ ಮಾಡಿಕೊಂಡಿರತಕ್ಕಂಥದ್ದು. ಪ್ರಾರಂಭದ 2 ಶ್ಲೋಕ ಕೃಷ್ಣಾವತಾರ ಆದಾಗ ವಸುದೇವ ಅತ್ಯಾಶ್ಚರ್ಯದಿಂದ ಆ ಕೂಸನ್ನು ನೋಡಿದ್ದಾನೆ ಅಂತ ವರ್ಣನೆ ಮಾಡತಕ್ಕಂಥ 2 ಶ್ಲೋಕಗಳು. ದೇವಕಿಯು ಕೃಷ್ಣನನ್ನು ಅವತಾರ ಮಾಡಿದಾಗ ಸ್ತೋತ್ರ ಮಾಡತಕ್ಕಂಥ ಮತ್ತೊಂದು ಶ್ಲೋಕ. ಈ 3 ಶ್ಲೋಕಗಳು ಈ ಕಂಠಪಾಠಕ್ಕಾಗಿ ನಿಗದಿಯಾಗಿರತಕ್ಕಂಥದ್ದು. ಒಂದು ಸಲ ಶ್ಲೋಕವನ್ನು ನೋಡಿಬಿಡೋಣ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ. ಇನ್ನೊಂದು ಸಲ ನೋಡೋಣ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರ್ಘವೈಡೂರ್ಯಕಿರೀಟಕುಂಡಲ ದ್ವಿಷಾಪರಿಷ್ವಕ್ತಸಹಸ್ರಕುಂತಲಂ ಉದ್ದಾಮಕಾಂಚಂಗದಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. 2ನೇ ಶ್ಲೋಕವನ್ನು ಇನ್ನೊಂದು ಸಲ ನೋಡಿಬಿಡೋಣ. ಮಹಾರ್ಘವೈಡೂರ್ಯಕಿರೀಟಕುಂಡಲ ದ್ವಿಷಾಪರಿಷ್ವಕ್ತಸಹಸ್ರಕುಂತಲಂ ಉದ್ದಾಮಕಾಂಚಂಗದಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಈ 2 ಶ್ಲೋಕ ಕೃಷ್ಣಾವತಾರವಾದಾಗ ವ್ಯಾಸರು ವರ್ಣನೆ ಮಾಡಿದ್ದಾರೆ. ಆ ಕೃಷ್ಣ ಬಾಲಕ ಹೇಗಿದ್ದ? ಅವನು ಅದ್ಭುತ ಬಾಲಕ, ಕಮಲದಂತಹ ಕಣ್ಣಿನವನು, 4 ಕೈಗಳಲ್ಲಿ ಶಂಖ ಗದಾದಿ ಆಯುಧಗಳನ್ನು ಧರಿಸಿದ್ದಾನೆ, ಎದೆಯಲ್ಲಿ ಶ್ರೀವತ್ಸವನ್ನು ಧರಿಸಿದ್ದಾನೆ, ಕೊರಳಲ್ಲಿ ಹೊಳೆಯುವ ಕೌಸ್ತುಭ ಮಣಿ ಧರಿಸಿದ್ದಾನೆ, ಪೀತಾಂಬರ ಹುಟ್ಟಿದ್ದಾನೆ, ನೀಲ ಮೇಘಶ್ಯಾಮನೆನಿಸಿದ್ದಾನೆ. ಅಂದರೆ ಮೋಡದ ಬಣ್ಣ ನೀಲಿಯಾಗಿತ್ತು ಅಂತಂದರೆ ಎಲ್ರಿಗೂ ಒಂದು ಉತ್ಸಾಹದಾಯಕ, ಆಶಾದಾಯಕ. ಇನ್ನು ತುಂಬ ಚೆನ್ನಾಗಿ ಮಳೆ ಬರ್ತದೆ, ವರ್ಷಪೂರ್ಣ ರೈತರಿಗೆ, ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕುಡಿಯೋಕ್ಕೆ ನೀರು, ಮಳೆ, ಬೆಳೆ ಮುಂತಾವುಗಳೆಲ್ಲ ಆಗಿಬಿಡುತ್ತದೆ ಅಂತ ಸಂತೋಷ ಪಡ್ತಾರೆ ಆ ನೀಲಿ ಬಣ್ಣದ ಮೋಡದಿಂದ. ಹಾಗೆ ಭಗವಂತನನ್ನು ನೀಲಿ ಬಣ್ಣದವನ್ನು ತಿಳಿಯಬೇಕು.
ಅವನು ಕೂಡ ನಮ್ಮ ಆಶೆಗಳನ್ನು ಈಡೇರಿಸ್ತಾನೆ, ಸಂತೋಷ ನೆಮ್ಮದಿಯನ್ನು ಕೊಡ್ತಾನೆ ಜನರಿಗೆ, ಪ್ರಜೆಗಳಿಗೆ, ಲೋಕಕ್ಕೆ ಅನ್ನುವ ಅರ್ಥವನ್ನು ನಾವಲ್ಲಿ ನೋಡ್ತಕ್ಕಂಥದ್ದು. ಹಾಗಾಗಿ ನೀಲಮೇಘಶ್ಯಾಮ ಎನಿಸಿದವ ಬೆಲೆ ಬಾಳುವ ರತ್ನ ಖಚಿತ ಕಿರೀಟ ಕರ್ಣಕುಂಡಲಗಳು, ತೋಳ್ಬಳೆ, ಕೈ ಬಳೆಗಳು, ಉತ್ತಮವಾದ ಉಡಿದಾರಾದಿಗಳನ್ನು ಧರಿಸಿ ದಿವ್ಯ ತೇಜಸ್ಸಿನಿಂದ ಬೆಳಗುವ ಬಾಲಕ ಆ ಕೃಷ್ಣನನ್ನು ವಸುದೇವನು ಅಚ್ಚರಿಯಿಂದ ಏನು ರೆಪ್ಪಿ ಹಿಂಗೆ ತೆಗೆದಿದ್ದ ಹಂಗೆ ಅಳಗಾಡಿಸಿದೆ ಅಂತ ಅರ್ಥ. ಯವೈಕ್ಕದೇ ಆ ಮಗುವನ್ನು ನೋಡಿದ್ದಾನೆ. ಆನಂತರ ದೇವಕಿಯು ಕೂಡ ಸ್ತೋತ್ರವನ್ನು ಮಾಡ್ತಾಳೆ. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂತ್ವೇಶಾನಂ ಕ್ಷೇಮಧಾಮ ಪ್ರಪದ್ಯೆ. ಇನ್ನೊಂದು ಸಲ ಶ್ಲೋಕವನ್ನು ನೋಡ್ಬಿಡೋಣ. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂತ್ವೇಶಾನಂ ಕ್ಷೇಮಧಾಮ ಪ್ರಪದ್ಯೆ. ಇದು ಆಗಲೇ ಕಂಡಂತೆ ಕೃಷ್ಣಾವತಾರವಾದಾಗ ದೇವಕಿಯು ಆ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂತಹ ಸಂದರ್ಭ. ಹೇ ಪರಮಾತ್ಮ, ನೀವು ನಡೆಸುವ ಜಗತ್ತಿನ ಸೃಷ್ಟ್ಯಾದಿ ಕಾರ್ಯಗಳಿಗೆ ನಿಮಿಷದಿಂದ ಪ್ರಾರಂಭಗೊಂಡು ಬ್ರಹ್ಮಮಾನದ 100 ವರ್ಷದವರೆಗಿನ ಸುದೀರ್ಘ ಕಾಲಪ್ರವಾಹವೂ ಸಹ ನಿನಗೊಂದು ಕ್ರೀಡಾ ಸಾಧನವಾಗಿದೆ ಎಂದು ಜ್ಞಾನಿಗಳು ತಿಳಿದಿದ್ದಾರೆ. ಇಂತಹ ಸರ್ವ ಪ್ರೇರಕ ಹಾಗೂ ಮುಕ್ತಿ ಸ್ವರೂಪನಾದ ನಿನಗೆ ನಾನು ಶರಣು ಹೋಗುತ್ತೇನೆ. ಹೀಗೆ ದೇವಕಿ ಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾಳೆ. ಈ 3 ಶ್ಲೋಕಗಳು ಕಂಠಪಾಠಕ್ಕಾಗಿ ಇರತಕ್ಕಂಥದ್ದು. ಇಷ್ಟನ್ನು ಕಂಠಪಾಠಕ್ಕಾಗಿ ಓದಿಕೊಂಡ್ರೆ ಸಾಕು ಅಂತ ಅನ್ನಿಸ್ತದೆ. ಇನ್ನು ಇದು ಕಂಠಪಾಠ ಶ್ಲೋಕಗಳು 1, 2, 5ನೇ ಪ್ರಶ್ನೆಗಳಲ್ಲಿವೆ ಅಂತ ಅಲ್ಲಿ ಸೂಚನೆ ಇದೆ. 3 ಶ್ಲೋಕಗಳನ್ನು ಕೊಡಲಾಗಿದೆ, ಅವುಗಳ ಸಾರಾಂಶವನ್ನು ಕೊಡಲಾಗಿದೆ. ಹಾಗಾಗಿ ಇವು 3 ಸೇರಿ 6 ಪ್ರಶ್ನೆ ಆಗ್ತದೆ. 7ನೇ ಪ್ರಶ್ನೆ 1ರಿಂದ 3 ಅಧ್ಯಾಯಗಳ ಸಾರಾಂಶವೇನು? ಕೃಷ್ಣಾವತಾರದ ಬಗ್ಗೆ ಪರೀಕ್ಷಿತ ಪ್ರಶ್ನೆ, ಶುಕಮುನಿಗಳ ವಿಸ್ತೃತ ಉತ್ತರ, ದೇವಕಿ ವಿವಾಹ, ಅಶರೀರವಾಣಿ, ಕಂಸನಿಂದ ದೇವಕಿ ಸಂಹಾರ ಪ್ರಯತ್ನ, ಮಕ್ಕಳನ್ನು ನೀಡುವುದಾಗಿ ಹೇಳಿ ವಸುದೇವನಿಂದ ದೇವಕಿಯ ರಕ್ಷಣೆ. ಇದು 1ನೇ ಅಧ್ಯಾಯದ ಸಾರಾಂಶ. 2ನೇ ಅಧ್ಯಾಯ ಸಾರಾಂಶ ನೋಡುವಂತಾಗಿದ್ದರೆ, ಕೀರ್ತಿಮಂತನ ಜನನ, ಕಂಸನಿಂದ ಏನು ಮಗುವನ್ನು ತಂದು ಕೊಟ್ಟಿದ್ದ ಅದನ್ನು ವಾಪಸ್ ಕೊಟ್ಬಿಡ್ತಾನೆ, ಕಂಸನಿಂದ ಮಕ್ಕಳ ಮರು ನೀಡಿಕೆ, ನಾರದರಿಂದ ರಹಸ್ಯ ಕಥನ, ವಸುದೇವ ದೇವಕಿಯರ ಬಂಧನ, 6 ಪುತ್ರರ ಹತ್ಯೆ. ಇದು 2ನೇ ಅಧ್ಯಾಯದ ಸಾರಾಂಶ. 3ನೇ ಅಧ್ಯಾಯದಲ್ಲಿ ದೇವಕಿ 6 ಮಕ್ಕಳನ್ನು ಕಳ್ಕೊಂಡ ನಂತರ 7ನೆಯ ಗರ್ಭಧಾರಣೆ ಮಾಡಿದ್ದಾಳೆ. ಯೋಗಮಾಯೆಯಿಂದ ರೋಹಿಣಿಯಲ್ಲಿ ಆ ದೇವಕಿಯ ಗರ್ಭವನ್ನು ಸೆಳೆದು ಗೋಕುಲದಲ್ಲಿರ್ತಕ್ಕಂತಹ ರೋಹಿಣಿ ದೇವಿ ಹೊಟ್ಟೆಯಲ್ಲಿ ಆ ಗರ್ಭವನ್ನು ಸ್ಥಾಪನೆ ಮಾಡತಕ್ಕಂಥದ್ದು. ಹರಿಯಿಂದ ಗರ್ಭ ಪ್ರವೇಶ, 8ನೇ ಗರ್ಭ ಧಾರಣೆ ಮಾಡಿದಾಗ ಯಾರು? ದೇವಕಿ ದೇವಿ. ಆಮೇಲೆ ಬ್ರಹ್ಮಾದಿಗಳಿಂದ ಗರ್ಭಸ್ತುತಿ. ಇದು ಇಷ್ಟು 7ನೇ ಪ್ರಶ್ನೆಯಲ್ಲಿ ಬರತಕ್ಕಂತಹ ಕಥಾ ಸಾರಾಂಶ. 8ನೆಯ ಪ್ರಶ್ನೆಯಲ್ಲಿ 4ರಿಂದ 8 ಅಧ್ಯಾಯಗಳ ಸಾರಾಂಶವೇನು? ಕೃಷ್ಣಾವತಾರವಾಗ್ತದೆ. ನಂದಗೋಕುಲಕ್ಕೆ ಕೃಷ್ಣ ಹೊರಟು ಹೋಗ್ತಾನೆ. ಮಧುರೆಗೆ ಅಲ್ಲಿ ಈಗಾಗಲೇ ಹುಟ್ಟಿರ್ತಕ್ಕಂಥ ದುರ್ಗಾದೇವಿಯನ್ನು ತಂದು ಇಡ್ತಾನೆ, ಹೆಣ್ಣು ಮಗುವನ್ನು ತಂದು ಇಡ್ತಾನೆ ವಸುದೇವ. ಕಂಸನಿಂದ ಹತ್ಯೆಯ ಪ್ರಯತ್ನ, ಆ ಹೆಣ್ಣು ಮಗುವನ್ನೇ, ಆದರೆ ಕೈ ಸಿಗೋದಿಲ್ಲ, ಅದು ಹಾರಿ ಆಕಾಶಕ್ಕೆ ಹೋಗಿಬಿಡ್ತದೆ. ಗಗನಗಮನ, ಕಂಸನ ಪಶ್ಚಾತ್ತಾಪ, ವಸುದೇವ ದೇವಕಿಯರ ಬಿಡುಗಡೆ, ಮಂತ್ರಿ ಸಮಾಲೋಚನೆ. ಆನಂತರ 6ನೇ ಅಧ್ಯಾಯದಲ್ಲಿ ನಂದಗೋಕುಲದಲ್ಲಿ ನಂದನಿಂದ ಪುತ್ರೋತ್ಸವ ಸಂಭ್ರಮಾಚರಣೆ, ನಂದ ವಸುದೇವರ ಭೇಟಿಯಾಗ್ತದೆ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಹತ್ಯೆಗೆ ಪೂತನಾ ಪ್ರಯತ್ನ, ತಯಾರು ಮಾಡಿ ಕಳಿಸಿರ್ತಾನೆ ಅನೇಕ ಜನರನ್ನು, ಚಿಕ್ಕ ಚಿಕ್ಕ ಮಕ್ಕಳಂತ ಎಲ್ಲಿದ್ದಾರೆ ಎಲ್ಲರನ್ನು ಕೊಂದು ಹಾಕಿಬಿಡಿ ಅಂತ. ಆ ಗುಂಪಿನಲ್ಲಿ ಪ್ರಾರಂಭದ ವಿಕೆಟ್ ಅಂತ ಅನ್ಬೋದು.
ಈ ಪೂತನ ರಾಕ್ಷಸನ ಕಳಿಸಿಕೊಟ್ಟಿದ್ದಾನೆ ಕಂಸ. ಅವಳು ಬಂದಿದ್ದಾಳೆ. ಆದರೆ ಕೃಷ್ಣನಿಂದ ಪೂತನೆಯ ಸಂಹಾರವಾಗಿಬಿಡುತ್ತದೆ. ಶಿಶುವಿಗೆ ರಕ್ಷೆ ಇಡುವುದು. ಇದು 7ನೇ ಅಧ್ಯಾಯದ ಸಾರಾಂಶ. 8ನೇ ಅಧ್ಯಾಯದಲ್ಲಿ ಗುಡಿಗೆ ಹೋಗುವ ಸಮಾರಂಭ, ಅದರಲ್ಲಿ ಶಕಟಾಸುರ ಸಂಹಾರ, ವಿಪ್ರರಿಂದ ಸ್ವಸ್ತಿವಾಚನ, ತೃಣಾವರ್ತ ಸಂಹಾರ, ಆಕಳಿಸುವಾಗ ಬಾಯಲ್ಲಿ ಯಶೋದೆಗೆ ಬ್ರಹ್ಮಾಂಡ ದರ್ಶನವಾಗ್ತದೆ. ಇದಿಷ್ಟು 8ನೇ ಅಧ್ಯಾಯದ ಸಾರಾಂಶವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.